ಕೆಟ್ಟದ ಪಾಲೇ ನಮಗಿರ್ಲಿ ಅಂದ್ರೆ ಕೆಟ್ಟದತ್ತು ಒಪ್ಕೊಂಡ್ರೆ ಅಂದ್ಮೇಲೆ ವಿಷಯ ಮಾತಾಡುದು ಏನೈತಿ? ಹೌದೌದೌದು ಅಂದಾರಿಪ್ಪ ಅವ್ರು. ಗಳೆ ಹೊಡಿಲಾರ್ದ ಭೂಮಿ ಗಳೆ ಹೊಡೆದು, ಹೊಡೆದ ಭೂಮಿ ಗಳೆ ಹೊಡೆದು, ಗಡೆ ಹೊಡ್ಲಾರ್ದ ಹೊಡಿಬೇಕ್ರಲ್ಲ. ಕೆಟ್ಟದ್ದು ಒಳ್ಳೇದು ಮಾಡಿ ತೋರಿಸ್ಬೇಕು, ಏನು ಒಳ್ಳೇದ ಕೆಟ್ಟದ್ದು ಮಾಡಿ ತೋರಿಸೋದು? ಕೆಟ್ಟದರ ಒಳ್ಳೇದು ಮಾಡಿಸೋದ್ರಲ್ಲ. ಗೌಡ್ರು ಮಾತಾಡ್ತಾರು ಪ್ರಥಮದಲ್ಲಿ ಬಂದತ್ತೇಳಿ ಇವ್ರ ಕಚ್ಚಿ ಎಬ್ಸೋದು ಬಂದ್ರ ಕೇಳಿಲ್ಲ ವಿಷಯ. ಹಾ ಈ ಮಹಾರಾಜರು ಹೇಳಿದ್ರಿ ಇವರು ಏನಂದ್ರಿಪ್ಪ? ನಿಮ್ಮದು ಡಬಲ್ ಪಾಲ, ನಮ್ಮದು ಸಿಂಗಲ್ ಪಾಲ. ಹಾ 66 ಕೋಟಿ ದೈತರ ಪಾಲದ, 33 ಕೋಟಿ ನಮ್ಮದದ. ಹೌದು. ಖರೆ ಬಂದ ನಮಗ ಕೂಡ್ಲಾರ್ದೆ, ನಮ್ಮ ಸಂಪರ್ಕ ಮಾಡ್ಲಾರ್ದೆ ನಿಮಗೆ ಯಾರಿಗಾರ ಮೋಕ್ಷ ಆಗ್ಯದೇನು? ಹೌದೌದು ಕೇಳ್ಯಾರ್ರಿಪ್ಪ. ಹೌದಾ? ಹೌದು ಹೌದು, ನಿಮ್ಮದು ಒಳ್ಳೆ ಭೂಮಿ ಅದ, ಹೌದು. ನೀವು ದೇವ್ರದಿರಿ. ಹಾ ಅಂಶದ ಮಾಸ್ತರ್ ಹೇಳ್ದ, ಬ್ರಹ್ಮ ಈ ಜಗತ್ತನ್ನ ಸೃಷ್ಟಿ ಮಾಡಿದ, ಹೌದು. ವಿಷ್ಣು ದೇವರ ಪಾಲನ ಮಾಡಿದ, ಹಾ ರುದ್ರ ದೇವರ ಸಂಹಾರ ಮಾಡಿದ. ಎಷ್ಟು ಮಂದಿ ಅದ? ಹೌದ್ ತಡಿಯಪ್ಪ. ಹಾ ಹಾ ಬ್ರಹ್ಮದೇವರು ಈ ಜಗತ್ತನ್ನ ಸೃಷ್ಟಿ ಮಾಡ್ಯಾನಂತ ಇವ್ರ ಬಾಯಿಲೆ ಇವರೇ ಹೇಳ್ಯಾರ. ಜಗತ್ತ ಸುತ್ತಿ ಸಾರ್ತದ. ಹಾ ಬ್ರಹ್ಮನ ಪೂಜೆ ಈ ಭೂಮಿ ಮ್ಯಾಲ ಯಾವ ಜಾಗದಾಗತ್ತಿ ಹೇಳಿ ಮಂಗಳಾರತಿ ಮಾಡ್ರಿ. ಶಬಾಷ್ ಗಬ್ರು. ಹೌದು. ಬ್ರಹ್ಮನ ಪೂಜೆ ಈ ಭೂಮಿ ಮ್ಯಾಗ ಯಾಕಿಲ್ಲ? ಯಾರ ಶಾಪ ಹತ್ತು ಅಂತದೇನೋ ತಪ್ಪು ಮಾಡಿದ್ದ? ಅಂತದೇನ್ ತಪ್ಪು ಮಾಡಿದವ? ದೇವರಿದ್ದಿಲ್ಲವ. ಹೌದು. ದೇವರಿದ್ದವಂದ, ಜಗತ್ತು ಹುಟ್ಟಿಸಿದವಂದ, ಈ ಭೂಮಿ ಮ್ಯಾಲ ಪೂಜೆ ಆಗಬಾರ್ದತ್ ಯಾರ ಶಾಪ ಆತ್? ಯಾರ ಶಾಪ ಆಯ್ತು? ಹೌದು. ಕೇಳುವಂತ ಮಾತಲ್ಲ ವಿಷಯ. ಹಾ ಯಾಕ ನಿಮಗ ದೇವತೆಗಳ ಪಾಲ ಬಿಟ್ಟು ದೈತರ ಪಾಲ ಹಿಡಿದಿನಿ? ಬಹಳ ದೂರ ತಕ ವಿಚಾರ ಮಾಡ್ರಿ ಇದನ್ನ. ವಿಚಾರ ಮಾಡ್ಬೇಕ್ರಲ್ಲ. ಇದು ಮೂಲಪಾಯ. ಬ್ರಹ್ಮದೇವರ ಪೂಜೆ ಈ ಭೂಮಿ ಮ್ಯಾಲ ಯಾಕಿಲ್ಲ? ಹಾ ಯಾರ ಶಾಪ ಆಯ್ತು? ಎದರ ಸಲಮಂದ ಆಯ್ತು? ಎತ್ತರ ಸಂಬಂಧ ಆಯ್ತು. ಹೌದು, ಕೇಳುವಂತ ಮಾತಾಡ್ಲಿ. ಇನ್ನ ಹಾ ಸಮುದ್ರ ಮತನ ಮಾಡಿ ಅಮೃತ ತೆಗೆಯುವಾಗ, ಅಮೃತ ತೆಗೆಯುವಾಗ, ಹೌದು, ಮೊದಲಿನ ಪದದಾಗ ಮಾತಾಡಿದ ವಿಷಯ. ಹಾ ಬಲಿಚಕ್ರವರ್ತಿ ಕೊಟ್ಟ ಮಾತು ತಪ್ಪಲಿಲ್ಲ, ವಚನ ಭ್ರಷ್ಟ ಆಗ್ಲಿಲ್ಲ, ಮಾತಿನ ಪ್ರಕಾರ ನಡ್ಕೊಂಡನಲ್ರಿಪ್ಪ. ಅವಾಗ ಬಲಿಚಕ್ರವರ್ತಿ ತಲೆ ಮ್ಯಾಲ ಪಾದಿಟ್ಟ. ಹಾ ವಾಮನ ಆಗಿ ಬಂದ ಪರಮಾತ್ಮ ಅವನಿಗೆ ಪಾತಾಳಕ್ಕೆ ತುದಾತ್ನ ಹೇಳಿನಿ. ಹೌದು, ಹೇಳಿದ್ವಲ್ರಿ. 7ನೇ ದಿವಸಕ್ಕ ಹಾ ಬಲಿಚಕ್ರವರ್ತಿ ಪಾದ ಬಿಟ್ಟಾಗ ಅದು ಕಡಿಪಾಡಿ ಆಗ್ಯದ ಅಂತ ಹೇಳಿನಿ. ಹೌದು, ಅದನ್ನು ಹೇಳಿದ್ವಲ್ರಿಪ್ಪ. ಇವ್ರೊಂದ್ ಮಾತು ಹೇಳಿದ್ರು, ಯಾರೋ ಕೌಲ್ಯ ಮಾಸ್ತರ. ಹಾ ನಾರದ ಬಂದ ಲಕ್ಷ್ಮೀ ದೇವ್ರಿಗೆ ಹೇಳ್ದ, ನಾರಾದ ಬಂದತ್ ನೋಡ್ರಿ ಅಲ್ಲಿ. ನಿನ್ನ ಪತಿ ಹಾ ಬಲಿಚಕ್ರವರ್ತಿ ಪಾದ ತಲೆ ಮ್ಯಾಲ ಪಾದ ಇಟ್ಟು ತುಳ್ದಾನ, ಬಲಿಚಕ್ರವರ್ತಿ ಅವನಿಗೆ ಪಾತಾಳಕ್ಕೆ ಹೋದಾನ. ತಗೊಂಡ್ ಹೋಗ್ಯಾನತ್ತವ. ಇನ್ನು ನಿನ್ನ ಪತಿ ಹೊಳ್ಳಿ ಬರ್ಬೇಕಾದ್ರೆ ನೀವೊಂದು ದಗದ ಮಾಡ್ಬೇಕು. ಏನೇನು ಮಾಡ್ಬೇಕೆಲ್ಲ ಹೇಳ್ಯಾನ್ರಿ. ರೀಲ್ ದಾರ ಹೋಗೋದತ್ತ. ರೀಲ್ ದಾರಲ್ಲೋ, ರಾಕಿ ಕಟ್ತಾರಲ್ಲ ವರ್ಷದಾಗ ಒಂದ್ಸರಿ. ನಮ್ಮ ಅವುಗಳು ಯಾರಿಗೆ ಕಟ್ತಾರ? ಅಣ್ಣ ತಮ್ಮರಿ. ಇವನ್ ಹಲ್ ಮ್ಯಾಗ ಹೊಡಿಯೋ. ಎಷ್ಟು ಬಂದು ಬಿಡತ್ತಾರ ಮೈಕ್ ಕೊಡ. ಹೌದು. ಹೆಣ್ಮಗಳ ಬಂದ ಒಬ್ಬ ಗಂಡ ಮಗನಿಗೆ ರಾಖಿ ಕಟ್ಟಿದ್ರ ಆ ಹೆಣ್ಮಗಳ ಆ ಕಟ್ಕೊಂಡ ಅವನಿಗೆ ಏನಾಗ್ತಾಳ? ತಂಗಿ ಆಗ್ತಾಳ. ತಂಗಿ ಹಾಕಲ್ರಿಪ್ಪ. ಆ ಗಂಡ ಮಗ ಏನಾಗ್ತಾನ? ಅಣ್ಣ ಆಗ್ತಾನ. ಅಣ್ಣ ಹಾಕಣ್ರಿ. ಇದನ್ನ ಕಾಲಾದಿ ತೆಗದವ್ರ ಯಾರ? ಇದು ಅಂಶದ ಮಾಸ್ತಾರ್ರಿ. ನಾರದನ್ರಿ. ನಾ ಇದೇ ಇವ್ರು ಹೇಳ್ರಿಲ್ಲ ಅದಕ್ಕೆ. ಇವ ಸಸಾಲಟ್ಟಿ ನಾರದ ಅಲ್ಲ, ತ್ರಿಲೋಕ ಸಂಚಾರಿ ನಾರದ. ಹಾ ಅವ್ರ ನಾರದ ಒಂದ್ ಅಂದಾಗ ತೊಳಕೈತ್ರಿ ಇವ್ರ ಅದನ್ನ. ನಿನ್ನ ಗಂಡ ಇನ್ನು ಹೊಳ್ಳಿ ಬರ್ಬೇಕಾದ್ರೆ ನೀನು ಹಾ ರಾಖಿ ಕಟ್ಟಬೇಕು. ಯಾರಿಗೆ? ಬಲಿಚಕ್ರವರ್ತಿ ಕೈಯಾಗ. ಹೌದು. ಅವಾಗ ಲಕ್ಷ್ಮೀ ನಾರದನ ಮಾತು ಕೇಳಿ ಬಂದ ಬಲಿಚಕ್ರವರ್ತಿ ಕೈಯಾಗ ತಾಳಿ ಕಟ್ಟ ಇದು ರಾಖಿ ಕಟ್ಟ್ಯಾಳ. ರಾಖಿ ಕಟ್ಟಾಡಲ್ರಿಪ್ಪ. ರಾಖಿ ಕಟ್ಟಿದಾಗ ಇಲ್ಲಿ ವಾಮನ ರೂಪ ಧಾರಣ ಮಾಡ್ಕೊಂಡು ಬಂದು 3 ಪಾದ ಭೂಮಿ ದಾನ ಬೇಡಿ ಇಲ್ಲೂ ಮೋಸ ಮಾಡಿದ ನಿನ್ನ ದೇವ್ರ. ಇಲ್ಲೂ ಮೋಸ ಮಾಡ್ಯಾನ್ರಲ್ಲ. ಇಲ್ಲೂ ಮೋಸ ಮಾಡಿದ. ಹೌದು. ತದನಂತರದಲ್ಲಿ ನಾರದನ ಹಚ್ಚಿ ಲಕ್ಷ್ಮಿಗೆ ಕಳಿಸಿ ಕೈಯಾಗ ರಾಖಿ ಕಟ್ರ ತಂಗಿಗೆ ಉದಾಳ ಉಳಿಬೇಕೋ ಏನು ಹರಿಬೇಕೋ? ಉಳಿಬೇಕ್ರಲ್ಲ. ಹಂಗಲ್ಲ ಎಷ್ಟು ಮಂದಿನ ಬರ್ತಾರ ಅಂತ ಹೇಳಿ ನಮ್ ಸಲವಂದಿವ್ರು ಮೈಕ್ ಕೊಟ್ಟಾರ. ಅವ್ರು ಸಾವಕಾಶ ಮಾತಾಡ. ಹೌದು. ನಾರದ
ದೈವ ತೂಕ ಮಾಡ್ರಿ, ಸಣ್ಣ ಸಭಾ ಇದ್ರು ಚೊಕ್ಕ ಬಂಗಾರದಿರಿ ನೀವ. ಹೌದು ಬಲಿಚಕ್ರವರ್ತಿ ಕೈಯಾಗ ರಾಖಿ ಕಟ್ಕೊಂಡ ನಂದ್ರ ನನ್ನ ತಂಗಿದ ತಾಳಿ ಉಳಿಬೇಕತ್ತ ಕರ್ನೆ ತೋರಿದು. ಹೌದು ಏನ ತಂಗಿ ತಾಳಿ ಹರಿಲಿ ಅಂದವ, ಉಳಿಬೇಕಂದಲ್ರಿ. ಹೌದಿಲ್ಲ? ಹೌದು ನಾರದ ತಂಗಿ ಲಕ್ಷ್ಮಿಗೆ ಹಚ್ಚಿ ಇಲ್ಲಿ ರಾಖಿ ಕಟ್ಟಿ ಬಲಿಚಕ್ರವರ್ತಿಗೆ ಮೋಸ ಮಾಡ್ಯಾನ. ಇಲ್ಲಿ ಹೆಂಗ ದೇವ್ರ ಅನ್ನೋದು ನಿಮಗ? ಅಂತ ದೇವ್ರ ಅನ್ನೋದವ್ರಿಗೆ ನನ್ನ ಪ್ರಾಣ ಹೋಗ್ಲಿಕ್ಕರೆ ಹಾ ನನ್ನ ತಂಗಿ ತಾಳಿ ಉಳಿಲತ್ತೇಳಿ ಬಲಿಚಕ್ರವರ್ತಿ ಹಾ ಹೊಳ್ಳಿ ವಾಮನಗ್ ಬಿಟ್ಟು ಕೊಟ್ಟಾನ. ಬಿಟ್ಟು ಕೊಟ್ಟನಲ್ರಿಪ್ಪ. ಇಲ್ಲಾದ್ರೆ ನಿನ್ನ ದೇವ್ರ ಗತಿ ಏನಾಗ್ತಿತ್ತು? ಹಂಗ ಹಿಡ್ಕೊಂಡ್ಬಿಟ್ಟು ಪಾತಾಳಕ್ ಹೋದ್ ಬಿಟ್ಟಿದಂದ್ರ ಪಾತಾಳದಾಗ ಕೂತಿದ್ದ ಅಲ್ಲಿ ಹೋಗಿ ಹಿಡ್ಕೊಂಡ್ ಗೊತ್ತಾನ. ಅಪ್ಪಾ ದೇವ್ರ ದೊಡ್ಡವ ಅಂತ ನೀ ಹೇಳಾಕತ್ತಿದಿಲ್ಲ. ಹೌದು ಈ ಜಗತ್ತಿನಲ್ಲಿ ಹಾ ನೀವು ಮಾಡಿದ್ದು ಒಂದೊಂದು ಸಣ್ಣ ಸಣ್ಣ ಕೀರ್ತಿಯಲ್ಲಿ ನಿಮ್ಮ ಏನ್ ಸಾಂದಿಲ್ರಿಪ್ಪ ಅವ್ರದ್ದು. ಎಷ್ಟೊದ್ದ ಪುರಾಣ ಆಗ್ತಾವ ನಿಮ್ಮ. ಹಾ ತ್ರೇತಾಯುಗದೊಳಗ ಹಾ ರಾಮ ಅವತಾರದಾಗ ರಾಮ ಅವತಾರದೊಳಗ ರಾವಣಾಸುರ ಸೀತಾಗ ಒಯ್ದಾಗ ಹೌದು ಓದಾನಲ್ರಿಪ್ಪ. ಕಾಮಿಕ್ಯ ವನದೊಳಗ ಗಿಡಕ್ಕ ಗಿಡ ತೆಕ್ಕಿ ಹಾಯ್ತಿದ್ದಿ ಯಾರ್ರಿ? ರಾಮ. ಏನಂತ ತೆಕ್ಕಿ ಹಾಯ್ತಿದ್ರಿಪ್ಪ? ಸೀತಾ ಎಲ್ಲಿ ಹಾದಿ ಅಂತ ಗಿಡಕ್ಕ. ಏನು ಹುಚ್ಚಣದಪ್ಪ ಇವ್ರಿಗೆ. ತದನಂತರದಲ್ಲಿ ಹಾ ಎಲ್ಲಿಗೆ ಬಂದ ಅಂತ ಕೇಳಿದ್ರೆ ಕಿಷ್ಕಿಂದಿ ಪಟ್ಟಣಕ್ಕೆ ಬಂದ. ಹಾ ಹಾ ಗಿಡದ ಮರಿಗೆ ನಿತ್ತ ವಾಲಿಗೆ ಹೊಡೆದ ರಾಮ ದೇವ್ರ. ಹೌದು ಒಬ್ಬ ವಾಲಿಗೆ ಹೊಡಿಬೇಕಾದ್ರೆ ಗಿಡದ ಮರಿಗೆ ನಿತ್ತ ಹೊಡೆದಾನಂದ್ರೆ ಇದೇನು ಮೋಸತ್ತಿರೋ, ಇದೇನು ಧರ್ಮತ್ತಿರೋ, ಏನು ಕರ್ಮತ್ತಿರೋ? ಕರ್ಮರ್ಲಿ ಅದ ಮರಿಗ್ ನಿತ್ ಹೊಡಿದಾರ ಹೆಂಗ್ರಿಪ್ಪ? ಹಿಂದ್ ಬಂದ್ ಹೊಡೆದ್ರ ಹಂಗ ಆಕೈತದ. ಯಾಕ ಮರಿಗೆ ನಿತ್ತ ಹೊಡೆದಾನ? ಯಾಕ್ರಿಪ್ಪ ಅದು? ಗೊತ್ತಿತ್ತು ನನ್ನ ವಾಲಿ ನೀರ್ ಹಿಡಿತಾನ ಅನ್ನೋದು. ಹೌದು ಹೆಚ್ಚಕ್ಕಣವ ಇದ್ರಿಗೆ ಬಂದ್ರ ನನ್ನ ಹಾ ಅರ್ಬಿ ಹಿಂಡದಂಗ ಹಿಂಡ್ತಾನ, ನನ್ನ ಕೊಂದ ಒಗಿತಾನ ಅನ್ನೋದು ರಾಮಗ್ ಗೊತ್ತಿತ್ತು. ಅಂಜಾನಲ್ಲಿ ಹೌದ್ ಯಾಕ ಗೊತ್ತಿತ್ತು ಕೇಳ. ಯಾಕ್ರಿಪ್ಪ ಅದು? ಸುಳ್ಳ ಹೇಳುದಲ್ಲ. ಹಾ ಹಾ ಹಿಂದೊಮ್ಮೆ ರಾಮದೇವರು ತಂದೆ ದಶರಥ ಇವನ ಕೈಯಾಗ ಸಿಕ್ಕು ಒದ್ದಾಡಿ ಹೋಗಿದ್ದ. ದೇವದಾನವರಿಗೆ ಯುದ್ಧ ಆಗೋ ಟೈಮದೊಳಗ ಹಾ ದಶರಥ ರಾಜಾಗ ವಾಲಿಗೆ ಯುದ್ಧ ನಡೀತು. ಇವೇದ ನಡೀತಲ್ರಿಪ್ಪ. ವಾಲಿ ಅಂದ್ರೆ ಎಂತಾವ? ಎಂತಾವ್ರಿವ? ವಾಲಿ ಮಗ ಹಾ ಸಣ್ಣವಿದ್ದಾಗ ತೊಟ್ಟಲ್ದಾಗ ಆಡುವಾಗ ರಾವಣಾಸುರ ಪುಷ್ಪಕ ವಿಮಾನದಾಗ ಹೊಂಟಿದ್ದತ್ತ. ಹಾ ಮ್ಯಾಲ ಹಾ ಹಾ ಪುಷ್ಪಕ ವಿಮಾನದಾಗ ಹೋಗುವಾಗ ಇವು ವಾಲಿ ನಿತ್ತು ನೋಡಿದ. ಹಾ ಇದಕ್ಕ 10 ತಲಿ ಎಲ್ಲಾ ಚಂದ ಕಾಣಿದ್ವು. ಚಂದ ಕಾಣ್ತಿರಿಪ್ಪ ಅದ. ಇದು ಯಾವ್ದೋ ಒಂದು ಪ್ರಾಣಿ ಐತಿ, ನನ್ನ ಮಗನ್ ತೊಟ್ಟಲ್ ಮ್ಯಾಗ ಇದನ್ನ ತಂದು ಕಟ್ಟಬೇಕಂತ ಗೊಂಬೆ ಇದ್ ಮಾಡಿದ. ಹಾ ಎಂತ ಶಕ್ತಿವಂತ ಇರ್ಬೇಕು. ಮ್ಯಾಗ ಹೋಗುದು ಪುಷ್ಪಕ ವಿಮಾನದಾಗ ಹೋಗುವಂತ 10 ತಲಿ ರಾವಣಾಸುರನ ಹಾ ಎಡಗೈಯಾಗ ಅಂಗೈಯಾಗ ಹಿಡ್ಕೊಂಡು ಬಂದ ಮಗನ ತೊಟ್ಟಿಲ ಮ್ಯಾಗ ಕಟ್ಟಿಬಿಟ್ಟು ಗೊಂಬೆ ಮಾಡಿ. ಅಂತ ಶಕ್ತಿವಂತ ವಾಲಿ. ಹೌದಲ್ರಿಪ್ಪ. ಅವನ ಜೋಡಿ ದಶರಥ ರಾಜ ಯುದ್ಧ ಹೂಡಿದ. ಹಾ ಹೌದ್ರಿಪ್ಪ. ಇವನಿಗೆ ವರ ಇತ್ತು. ಏನಂತ್ರಿಪ್ಪ ಅದು? ವಾಲಿ ಎದುರಿಗೆ ನಿತ್ತು ಯಾವ ಯುದ್ಧ ಮಾಡ್ತಾನ ಅವನು ಎದುರಾಳಿ ಒಳಗಿಂದ ಅರ್ಧ ಶಕ್ತಿ ವಾಲಿಗೆ ಬರ್ತಿತ್ತು. ಕೇಳಲ್ಲನ್ರಿಪ್ಪ ಹಂಗಾದ್ರ. ಹೌದು ವಾಲಿ ಜೋಡಿ ಯಾವ ಯುದ್ಧ ಮಾಡ್ತಾನ, ಯಾವ ಯುದ್ಧ ಮಾಡ್ತಾನೋ ವಾಲಿ ಎದುರಿಗೆ ಇದ್ದಂತ ಎದುರಾಳಿ ಒಳಗಿಂದ ಅರ್ಧ ಶಕ್ತಿ ವಾಲಿಗೆ ಬರ್ತಿತ್ತು. ಹಾ ಹಾ ದಶರಥ ರಾಜ. ದಶರಥ ಯಾಕೆ ಹೆಸರಿತ್ತವಾಗ? ಯಾಕ್ರಿಪ್ಪ? ದಶ ಅಂದ್ರ 10 ರಥ ಅಂದ್ರ ಯುದ್ಧ ಭೂಮಿ ಒಳಗ ನಡೆಯುವಂತದು. ವಾಹನ. ಹೌದಲ್ರಿಪ್ಪ. 10 ರಥದೊಳಗ ಏಕಕಾಲಕ್ಕ ಕೆಲಸ ಮಾಡ್ತಿದ್ದ ಅನ್ನೋ ಸಂಬಂಧ ಅವನಿಗೆ ದಶರಥ ಅಂತ ಕರೆದ್ರು. ಕರ್ದಾರಲ್ರಿಪ್ಪ. ಅಂತ ದಶರಥ ರಾಜ ವಾಲಿ ಕೈಯಾಗ ಸಿಕ್ಕ ಒದ್ದಾಡಿ ತಲೆ ಮ್ಯಾಗಿನ ಕಿರೀಟ. ಹಾ ವಾಲಿ ಒಂದೇ ಮಾತು ಹೇಳ್ದ. ಏನಂತ್ರಿ? ನನಗ ನಿನಗ ಯುದ್ಧ ನಡಿಲಿ. ಯುದ್ಧ ನಡಿಲಿ ಬ್ಯಾಡ ನಂಗಿಲ್ಲ. ಹೌದು ನಾ ಬ್ಯಾಡ ಅಂದ್ರು ನನ್ನ ಜೊತೆ ನೀ ಯುದ್ಧ ಮಾಡಾಕ ಬಂದಿದ್ಯಲ್ಲ, ಹಾ ನಂದೊಂದು ಷರತ್ ಅದ ಅಂದ. ಹಾ ಏನ್ರಿಪ್ಪ ಅದು? ಏನದ ಅಂತ ಕೇಳಿದಾಗ ನಿನಗೊಂದು 3 ಮಾತು ಹೇಳ್ತೀನಿ, ಅದ್ರೊಳಗೆ ಯಾವ್ದು ಒಪ್ಕೋ ಅಂದ. ಯಾರು? ಹಾ ದಶರಥ. ವಾಲಿ ಅಂದ. ವಾಲಿ ಅಂದಲ್ರಿಪ್ಪ ದಶರಥ. ಅವಾಗ ದಶರಥ ಅಂದ, ಏನ್ ಕೇಳ್ತಿ ಕೇಳಂದ. ಹೌದು ನನಗ ನೀ ಹೆಚ್ಚಾಗಿ ಹೋದೆ ಅಂದ್ರ ನನ್ನ ಪ್ರಾಣ ಕೊಡ್ತೀನಿ, ನಾನು ರುಂಡ ತೆಗೆದು ನಿನ್ನ ಪಾದಿಗಿಡ್ತೀನಿ. ಹೌದು ಖರೆ ನೀ ಸೋತಿ ಅಂದ್ರ ನನಗ ಏನ್ ಕೊಡ್ತಿ ಹೇಳಂದ. ಹೌದು ಕೇಳುವಂತ ಮಾತ್ರಲ್ಲ. ಅವಾಗ ದಶರಥ ಅಂದ, ಏನ್ ಕೇಳ್ತಿ ಕೇಳು ಅಂದ. ಹೌದು ನಾ 3 ಮಾತು ಕೇಳ್ತೀನಿ, ಅದ್ರೊಳಗೆ ಯಾವ್ದು ಒಪ್ಕೋತಿ ಒಂದು ಒಪ್ಕೋ ಅಂದ. ಒಟ್ಟ ಒಂದು ಒಪ್ಕಾಣಿ ಸಾಕು. ಹೌದು ಅವಾಗ ದಶರಥ ರಾಜ ಆಯ್ತು ಕೇಳು ಅಂದ. ಹಾ ಯುದ್ಧ ಭೂಮಿ ಒಳಗ ನೀ ನನಗ ಸೋತಿ ಅಂದ್ರ ಸೋತಿಪ್ಪ ಅಂತಂದ್ರ
ತಲಿ ಮ್ಯಾಗಿನ ಕಿರೀಟ ನನಗ ತಲಿ ಮ್ಯಾಗ ನಿನ್ನ ಕೈಯಾರೆ ಹಾಕಿ ಹೋಗ್ಬೇಕು ಒಂದು. ಇದು ಒಂದನೇದು. ಇಲ್ಲ ಹಾ ನಿನ್ನ ಮಗಲೊಳಗೆ ಇದ್ದಿರ್ತಕ್ಕಂತ ಮಡದಿಗೆ ನನ್ನ ಅರಮನೆ ಒಳಗೆ ಬಿಟ್ಟು ಹೋಗ್ಬೇಕು ಒಂದು. ಹಾ ಹೌದ್ ಎರಡನೇದಾತ್ರಿಪ್ಪ ಅದು. ಎರಡಾದ್ರಿ. ಎರಡದನ. ಹಾ ಇನ್ನ ಒಂದ್ರಿ. ತಡಿ ಇಲ್ಲೇ ಬಿದ್ದೈತಿ ಈಗ ಮಲ್ವ. ಹಾ ಇನ್ನೊಂದು ಒತ್ತಾಟಿಗೆ ಇರ್ಲಿ. ಹಾ ದಶರಥ್ ರಾಜಾಗ ಕತ್ತಲು ಬಿತ್ತು. ಹೌದು ಮಡದಿನ ಕೊಡದವ್ರ. ಕತ್ತಲು ಬಿತ್ತು. ಅವಾಗ ಒಂದು ಮಾತು ಹೇಳ್ದ ದಶರಥ್ ರಾಜ, ಹಾ ಹಾ ನನ್ನ ಮರ್ಯಾದೆ ಹೋಗಬಾರ್ದು, ಮಾನ ಹೋಗಬಾರ್ದು, ಪ್ರಾಣ ಹೋಗ್ಲಿಕ್ಕರೆ ಪ್ರಾಣ ಹೋಗ್ಲಿ, ನನ್ನ ತಲೆ ಮ್ಯಾಗಿನ ಕಿರೀಟ ಸೋತ್ರ ನಿನ್ನ ತಲೆ ಮ್ಯಾಗ ಹಾಕಿ ಹೋಗ್ತೀನಪ್ಪ ಅಂದ. ಹೌದ್ ಹೌದ್ ಹೌದು. ಆಯ್ತು ಅಂತಂದ್ರು. ಯುದ್ಧ ಭೂಮಿ ಒಳಗ ಯುದ್ಧ ನಡೀತು. ಹಾ ದಶರಥ ರಾಜನ ಅರ್ಧ ಶಕ್ತಿ ವಾಲಿಗೆ ಬಂತು. ಹಾ ದಶರಥ ರಾಜಾಗ ಮುಖಭಂಗ ಆಯ್ತು. ಹೌದು ಕೇಳಣ್ರಿಪ್ಪ. ತನ್ನ ತಲೆ ಮ್ಯಾಗ ಇದ್ದಿರ್ತಕ್ಕಂತ ಕಿರೀಟವನ್ನ ಹಾ ವಾಲಿ ತಲೆ ಮ್ಯಾಲ ಹಾಕಿ ಸೋತನ ಒಪ್ಪಿಕೊಂಡ. ಒಪ್ಕೊಂಡ್ ಸುಮ್ಮ ಹೋಗ್ಯಾನ. ನಿನ್ನ ದೇವತೆಗಳ ಸಾಲಿನೊಳಗೆ ನಾವು ದಶರಥ ರಾಜ ಹೋದ ಅಯೋಧ್ಯ ಪಟ್ಟಣಕ್ಕೆ. ಹೌದಲ್ರಿಪ್ಪ ಹೌದು. ಮುಂದ ಹಾ ತದನಂತರದಲ್ಲಿ ಕಿಷ್ಕಿಂದೆ ಪಟ್ಟಣಕ್ಕೆ ಬಂದಾಗ ಸುಗ್ರೀವ ವಾಲಿ ತಮ್ಮ ಸುಗ್ರೀವ ಬಂದ ಹಾ ರಾಮನ ಪಾದಿಗೆ ಬಿದ್ದೆಯಪ್ಪ. ಯಪ್ಪ ನನ್ನ ರಾಜ್ಯ ಕಸ್ಕೊಂಡಾನ, ನನ್ನ ಮಡದಿಗೆ ಕಸ್ಕೊಂಡಾನ, ನನ್ನ ಮಕ್ಕಳಿಗೆ ಕಸ್ಕೊಂಡಾನ, ನಾ ಪರಗಂದೆ ಆಗೀನಿ. ಹಾ ಹಾ ಏನಾದ್ರೂ ಮಾಡಿ ನನ್ನ ಮಡದಿ ಮಕ್ಕಳಿಗೆ ರಾಜ್ಯ ಬಿಡಿಸಿಕೊಡು ಅಂತೇಳಿ ರಾಮದೇವ್ರ ಪಾದಿಗೆ ಬಿದ್ದ ಸುಗ್ರೀವ. ಸುಗ್ರೀವ ಅವಾಗ ರಾಮದೇವರು ತಿಳ್ಕೊಂಡ, ಹಾ ಹಾ ಇನ್ನು ಸೀತಾನ ಶೋಧ ಮಾಡ್ಬೇಕಾಗ್ಯದ, ಸೀತಾನ ತರಬೇಕಾಗ್ಯದ. ತರಬೇಕಾಗೈತಲ್ರಿಪ್ಪ. ಇದು ಎಲ್ಲಾ ಸೈನ್ಯ ಹಾ ನನ್ನ ಜೊತೆ ಬೇಕಾಗ್ಯದ. ಹಾ ಸುಗ್ರೀವನ ಪ್ರಧಾನಿ, ಸುಗ್ರೀವನ ಮಂತ್ರಿ ಯಾರಿದ್ರು ಅಂತಂದ್ರೆ ಹನುಮಂತಿದ್ದ. ಹನುಮಂತ ಇದ್ರಿಪ್ಪ ಅವ. ಹನುಮಂತ, ಸುಗ್ರೀವ, ನಳ, ನಿಳ, ಜಾಂಬವಂತ, ಹೌದು. ವಾನರ ಸೈನ್ಯ ಇದೆಲ್ಲ ಬರ್ಬೇಕಾದ್ರ ನಾ ಸುಗ್ರೀವ್ಗ ಹಾ ಸಹಾಯ ಮಾಡ್ಬೇಕು ಅಂತ ರಾಮದೇವರು ತಿಳ್ಕೊಂಡ. ಹಾ ಆ ಸುಗ್ರೀವ್ಗ ಸಹಾಯ ಮಾಡ್ಬೇಕಾದ್ರ, ಮಡದಿಗೆ ಬಿಡಿಸ್ಕೊಡ್ಬೇಕಾದ್ರ ಹಾ ಗಿಡದ ಮರಿಗೆ ನಿತ್ತ ವಾಲಿಗೆ ಹೊಡೆದ ರಾಮದೇವ್ರ ಹಾ ಅಂತ ನಿನ್ನ ದೇವರ ಶ್ರೇಷ್ಠ ಆಗಿದ್ದಂದ್ರೆ ಎದುರಿಗೆ ನಿತ್ತ ಎದಿ ಕೊಟ್ಟು ಮಾಡ್ಬೇಕಾಗಿತ್ತಲ್ಲ ಕೆಲಸ. ಹೌದು. ಎಲ್ಲಾ ಭಗವಂತ ಹುಡ್ಸ್ಯಾಣ, ದೇವ್ರ ಹುಡ್ಸ್ಯಾಣಲ್ಲ, ಅವನಿಂದ ಸೃಷ್ಟಿ ನಡೆದೈತಿ. ಅವ್ಯಾಕ ಮರಿಗೆ ನಿಲ್ಬೇಕು. ಇದು ಒಂದನೇ ಮಾತು. ಹೌದು. ಇನ್ನು ಎರಡನೇ ಮಾತ, ಏನ್ರಿಪ್ಪ? ವಾಲಿಗೆ ಹೊಡೆದ. ಹೊಡೆದ್ರಲ್ಲ. ಹೊಡೆದ ಮೇಲೆ ಧರಣಿಗೆ ಬಿದ್ದ ವಾಲಿ ಹಾ ರಾಮದೇವ್ರು ಹೋಗಿ ನಿತ್ತ. ಹಾ ಏ ರಾಮ, ರಾಮ ಮೋಸ ಮಾಡಿದೆಲ್ಲೋ. ಹೌದು ಮೋಸ ಮಾಡಿದಿಲ್ಲ. ಎದುರಿಗೆ ಬಂದ ನನ್ನ ಎದಿ ಒಳಗ ನೀ ಬಾಣ ಚುಚ್ಚಿದ್ರ ನನಗ ಸರಿ ಎತ್ತು. ಹಾ ಹಾ ಖರೆ ಹಾ ಮರಿಗೆ ನಿತ್ತ ನನ್ನ ಬೆನ್ನಿಗೆ ಚೂರಿ ಹಾಕಿದೆಲ್ಲೋ ರಾಮ, ಯಾಕೆ ಮೋಸ ಮಾಡಿದೆ ಅಂದ ವಾಲಿ. ಹೌದಲ್ರಿಪ್ಪ. ಅವಾಗ ಏ ವಾಲಿ, ಹಾ ನಿನ್ನ ಎದುರಿಗೆ ಬಂದ್ರೆ ನನ್ನ ಅರ್ಧ ಶಕ್ತಿ ನೀ ಕಸ್ಕೊತಿ ಅನ್ನೋದು ನನಗ್ ಗುರ್ತಿತ್ತಪ್ಪ, ಹಾ ಅದಕ್ಕ ಮರಿಗೆ ನಿತ್ತು ಹೊಡೆದಿನಿ. ಹೌದು. ಅವಾಗ ವಾಲಿ ಕೇಳ್ತಾನೆ, ಏ ರಾಮ, ರಾಮ ಇದು ಸೂರ್ಯ ಮಾಡು ಕೆಲಸ ಏನೋ, ಹೌದು. ಇದು ಸೂರ್ತಾನದ ಕೆಲಸ ಏನು? ಅಲ್ರಿಪ್ಪ ಹೆಂಗ ಆಕತಿ? ಮುಖ ತೆಳಗ ಮಾಡಿ ರಾಮ ನಿತ್ತ. ಹಾ ಇಲ್ಲ, ಹಾ ನಿನ್ನ ಸ್ವಾರ್ಥಕ್ಕಾಗಿ, ನಿನ್ನ ಮಡದಿಗೆ ಆಗಿ, ನಿನ್ನ ಸೀತಾಗಾಗಿ ಇಂತ ನೀಚ ಕೆಲಸ ಮಾಡಿದಿ ಮಾಡುವಲ್ಯಾಕ. ಹಾ ಆದ್ರೆ ನಿನಗೊಂದು ಮಾತು ಹೇಳ್ತೀನಿ, ಹಾ ವಿನಾಕಾರಣ ಅಣ್ಣತಮ್ಮರ ನ್ಯಾಯದೊಳಗೆ ಬಂದ ನೀ ಇಲ್ಲಿ ಭಾಗಿಯಾಗಿದೆ ಅಂದ್ರ ಹಾ ಮುಂದಿನ ಅವತಾರದೊಳಗ ನಾನೇ ಜರ ಅನ್ನೋ ಬ್ಯಾಡಾಗಿ ಹುಟ್ಟಿ ನಿನ್ನ ಪ್ರಾಣ ತೆಗಿತೀನಿ ತುಗ. ಈ ಮಾತು ನೆನಪಿನೊಳಗಂದ. ಹೌದಲ್ರಿಪ್ಪ. ಮುಂದೆ ದ್ವಾಪಾರಯುಗದಾಗ ಕೃಷ್ಣ ಅವತಾರ ತೊಟ್ಟು ಬಂದ ಯಾರ? ರಾಮದೇವ್ರ. ರಾಮದೇವರ. ತದನಂತರ ಕೊನೆಗಾಲದಲ್ಲಿ ಅಡವಿ ಅರಣ್ಯದೊಳಗ ಗಿಡದ ನೆರಳಿ ಕಾಲ ಮೇಲೆ ಕಾಲು ಹಾಕಿ ಹಾ ಕೃಷ್ಣ ಮನೆಗಿದ್ದ. ಹಾ ಜರ ಅನ್ನುವಂತ ಬ್ಯಾಡ ಬಂದ ಹಾ ಕೃಷ್ಣನ ಅಂಗಾಲಿಗೆ ಬಾಣ ಹೊಡೆದ ಪ್ರಾಣ ತೆಗದಾನ. ಇದು ಶೇಟ ದೇವತೆಗಳಿಗೆ ದೈತರಿಗೆ ಹಿಂಗದ. ಹಿಂಗದ. ಇದೇ ಮುಂದೆ ತ್ರೇತಾಯುಗದೊಳಗ ಹಾ ವಾಲಿಗೆ ಹೊಡೆದ ಸುಗ್ರೀವಾಗ ಮಂತ್ರಿ ಸ್ಥಾನ ಇಸದ ಇದನ್ನ ಕೊಟ್ಟ, ರಾಜ್ಯ ಇಸದ್ ಕೊಟ್ಟ. ಹೌದು. ಲಂಕಾಪಟ್ಟಣದೊಳಗ ಸೀತಾ ಅದಾಳ ಅನ್ನುವಂತ ಹನುಮಂತ ಶೋಧ ಮಾಡಿ ಬಂದ. ಶೋಧ ಮಾಡ್ಯಾನಲ್ರಿಪ್ಪ. ಸಮುದ್ರಕ್ಕ ಸೇತುವೆ ಕಟ್ಟಾಕತ್ರು. ಹಾ ಸಮುದ್ರಕ್ಕ ಸೇತುವೆ ಕಟ್ಟಿ ನಾಳೆ ಯುದ್ಧ ಪ್ರಾರಂಭ ಇತ್ತು. ಹಾ ಯಾರ್ಯಾರಿಗೆ? ರಾವಣಾಸುರಗ ಮತ್ತು ಹನುಮಂತಗ. ಮತ್ ಹನುಮಂತನು ಹೋಗ್ಯದಲ್ಲ ಇಲ್ಲಿ. ರಾಮಗ ರಾವಣಗ ಯುದ್ಧ ಆಗುದಿತ್ತು. ಹೌದ್. ಯಾರ ಸಂಬಂಧ? ಸೀತಾನ ಸಂಬಂಧ. ಹೌದ್ರಿ, ಸೀತಾನ ಸಂಬಂಧ ನೋಡಪ್ಪ ಆಗುದಿತ್ತು. ಹಾ ಆ ಟೈಮ್ ಒಳಗ ಹಾ ರಾಮ ಹೇಳ್ತಾನ ಲಕ್ಷ್ಮಣಗ, ನೋಡ ದೇವತೆಗಳು ಎಷ್ಟು ಮೋಸ ಮಾಡ್ಯಾರ ನಾಕ ನಿಮ್ಗೆ ಇದನ್ನ ತಿಳಿಸಿ ಹೇಳ್ಬೇಕಾಗ್ಯದ. ಹಾ ಹಾ ರಾಮದೇವ್ರು ಹೇಳ್ತಾರ ಲಕ್ಷ್ಮಣಗ, ಏನತ್ರಿ? ಲಕ್ಷ್ಮಣ, ಏ ಲಕ್ಷ್ಮಣ, ಮುಂಜಾನೆ ಎದ್ದು ಜಾಮ ಜಳಕ ಮಾಡಿ ನೇಮ ನಿಷ್ಠೆದಿಂದ ಹಾ ನೀ ರಾವಣಾಸುರನ ಬಲ್ಲಿ ಹೋಗ್ಬೇಕು. ಹಾ ಯುದ್ಧ ಯಾರ್ಯಾರಿಗೆ ಆಗೋದೈತಿ? ರಾವಣಾಸುರಗ ಮತ್ ರಾಮಗ ಆಗೋದೈತಿ. ಹೌದ್ರಿ. ಆ ವೈರಿ ಕಡೆನ ಹೋಗತಾನ ರಾಮ. ಎದಕ್ರಿ ಅದ? ಕೇಳ ಇಲ್ಲಿ ವಿಷಯ. ಹಾ
ನಮ್ಮ ಮನಿ ಒಳಗ ಮಕ್ಕಳ ಲಗ್ನ ನಡೆದಿತ್ತು ಅಂತಂದ್ರ ಹಾ ಕಂಕಣ ಕಟ್ತಾರ. ಈ ಕಟ್ತಾರಲ್ರಿ ಕಂಕಣ ಕಟ್ತಾರಿಲ್ರಿ ಕಂಕಣ? ಕೈಯಾಗ ಕಟ್ತಾರಲ್ಲ. ಮಕ್ಕಳ ಮದುವೆ ಇತ್ತಂದ್ರ ತಂದೆ ಕಟ್ಕೋತಾನ, ತಾಯಿ ಕಟ್ಕೋತಾಳ. ಹಾ ಇನ್ನ ಯುದ್ಧ ಭೂಮಿ ಒಳಗ ಯುದ್ಧ ಆಗುದಿತ್ತು ಅಂತಂದ್ರ ವೀರ ಕಂಕಣ ಅಂತೇಳಿ ಕಟ್ಕೋತಾರ ಕಟ್ಕೋತಾರತ್ರಿ ಮುಖಂಡ್ರು. ಹೌದು ಕಟ್ಕೋತಾರಲ್ಲ ಹೌದ್ ಹಂಗ ಒನ್ನೇದ್ದು. ಹಾ ಮುಂದ ನಾವು ಮಕ್ಕಳ ಮದುವೆ ಮಾಡ್ಬೇಕಾದ್ರ ಮುಹೂರ್ತ ತಗಸ್ತೀವಿ, ಮುಹೂರ್ತ ತಗಸ್ತೀವಿ, ವಾಷಿಂಗ್ ಬಲ ತಗಸ್ತೀವಿ, ಸಾಲ ಒಳಗ್ ತಗಸ್ತೀವಿ, ಏನು ಬಲ ತಗಸ್ತೀವಿ ಬಿಡ್ರಿ, ಎಲ್ಲಾ ತಗಸ್ತೀವಿ. ಹೌದು. ಅವಾಗ ರಾಮದೇವ್ರು ಹೇಳ್ತಾನ, ಲಕ್ಷ್ಮಣ ಏ ಲಕ್ಷ್ಮಣ ಮುಂಜಾನೆ ಎದ್ದ ರಾವಣ ಕಡೆ ಹೋಗು. ಹೌದ್. ರಾವಣ ಕಡೆ ಹೋಗಿ ಹಾ ಒಂದ್ ಮಾತು ಕೇಳು. ಹಾ ಹಾ ಏನಂತ್ರಿಪ್ಪ? ರಾವಣಾಸುರ, ಹಾ ನನ್ನ ಅಣ್ಣ ರಾಮ ರಾವಣನ ಜೋಡಿ ಯುದ್ಧ ಮಾಡಮದಾನ. ಹಾ ಯಾವ ಮುಹೂರ್ತಕ್ಕ ಯುದ್ಧ ಪ್ರಾರಂಭ ಮಾಡಿದ್ರ ನಮಗ ಜಯ ಆಗ್ತದ, ನೋಡಪ್ಪ ತಗದ. ಹಾ ಮುಹೂರ್ತ ತೆಗೆದು ಕೊಡ್ಬೇಕು ಅಂತೇಳಿ ರಾವಣಾಸುರನ ಕಡೆ ಹೋಗ್ಯಾನ ಲಕ್ಷ್ಮಣ. ಛೇ 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 ಕೇಳು. ಹಾ ಅವಾಗ ಮುಹೂರ್ತ ತೆಗಿಯಾಕ ಬಂದಿಲ್ಲ, ಇವಾಗ ಟೆಪ್ಪಿಗೆ ಸಿಗ್ಲಾರ್ಕಾಗಿ ತಟ್ಟು ಸಿಗ್ಲಿಲ್ಲ. ಸಿಗ್ಲಿಲ್ಲ ಹೋಗು. ಹೌದ್. ಹಿಂಗಾದದ್ದು ನಿಮ್ಮ ಅಂಟಮಿಕೆ. ಹಾ ಅವಾಗ ರಾವಣಾಸುರ ತಿಳ್ಕೊಂಡ, ಹಾ ಎಂತ ಸತ್ ಪರೀಕ್ಷೆ ರೀ. ಹೌದು. ರಾವಣಾಸುರ ತಿಳ್ಕೊಂಡ ಇವತ್ತಿನ ದಿವಸ ನಂದು ಸತ್ ಪರೀಕ್ಷೆ ಅದ. ಸತ್ ಪರೀಕ್ಷೆ ಐತಲ್ರಿಪ್ಪ. ರಾಮದೇವ್ರ ಮುಹೂರ್ತ ಕೇಳಾಕ ಕಳಿಸ್ಯಾನ. ಕಳಿಸ್ಯಾನ. ಮುಹೂರ್ತ ನಾ ತಪ್ಪ ಹೇಳಿನಿ ಅಂತಂದ್ರ ನನ್ನ ಧರ್ಮಕ್ಕೆ ಧಕ್ಕಿ ಬರ್ತದ, ನನ್ನ ಕುಲಕ್ಕೆ ಕುಂದ ಬರ್ತದ. ಕೊಂದು ಬರತ್ತಲ್ರಿಪ್ಪ. ರಾಮದೇವ್ರು ಯಾಕೆ ಮುಹೂರ್ತ ಕೇಳಾಕ ಕಳಿಸಿದ್ದ? ಹಾ ರಾಮ ಕ್ಷತ್ರಿಯ, ರಾವಣ ಬ್ರಾಹ್ಮಣ. ಬ್ರಾಹ್ಮಣ. ಹೌದ್. ಮುಹೂರ್ತ ಕೇಳವ್ರು ಬ್ರಾಹ್ಮಣ್ರೇ. ಹೌದು, ಮುಹೂರ್ತ ಹೇಳವ್ರ ಅವ್ರಲ್ಲ. ಅವಾಗ ಹಾ ರಾವಣಾಸುರಂದ, ಹಾ ನಾ ಎಂತ ತಪ್ಪೆ ಮಾಡ್ಲಿ ನನ್ನ ಜೊತೆ ಅವ ಯುದ್ಧ ಮಾಡಿ ಹಾ ಗೆದ್ದು ಹೋಗ್ಲಿಕ್ಕರೆ ನನ್ನ ಧರ್ಮಕ್ಕೆ ಧಕ್ಕೆ ತರಬಾರ್ದು, ಹಾ ನಾ ಓದಿದಂತ ಶಾಸ್ತ್ರ ಪಂಚಾಂಗಕ್ಕೆ ಧೋಕಾ ತರಬಾರ್ದು ತಿಳ್ಕೊಂಡು ಸರಿಯಾದ ಮುಹೂರ್ತ ತೆಗೆದು ಕೊಟ್ಟ. ಇಂಥ ಮುಹೂರ್ತಕ್ಕ ನಿಮ್ಮ ಅಣ್ಣ ಯುದ್ಧ ಮಾಡಿದ್ರೆ ಅವನಿಗೆ ಜಯ ಆಗ್ತದ, ಹಾ ಅವನ ಎದುರಾಳಿಗೆ ಹಾ ಸೋಲಾಗ್ತದ ಅಂತ ಮುಹೂರ್ತ ತೆಗೆದು ಕೊಟ್ಟವ ನಮ್ಮ ದೈತರ ಸಾಲಿನಾಗ ನಾವು ರಾವಣಾಸುರ ನಿಮ್ಮ ರಾಮಗ. ಹೌದು. ಇವ್ರು ಮುಹೂರ್ತ ಸರಿತಿ ಯಾಕೆ ಬಂದಿಲ್ಲ ಇವ್ರಿಗೆ? ಅವಾಗ ಮುಹೂರ್ತ ತೆಗೆದು ಕೊಟ್ರು. ಹಾ ಮುಹೂರ್ತದ ಚೀಟಿ ತಗೊಂಡು ಬಂದು ರಾಮನ ಕೈಯಾಗ ಕೊಟ್ಟ ಲಕ್ಷ್ಮಣ ಹೇಳ್ತಾನೆ, ಏ ಅಣ್ಣ, ಅಣ್ಣ ಎದುರಾಳಿ ಕಡೆ ಹೋಗಿ ಮುಹೂರ್ತ ತಕೊಂಡು ಬರಾಕ್ ಹಚ್ಚಿದೆಲ್ಲೋ, ಹಾ ಅವನಿಗೆ ಜಯ ಆಗ್ತದ, ನಮಗ ಅಪಜಯ ಆಗ್ತದ ರಾಮ, ಇದು ಆಗ್ಬಾರ್ದಾಗಿತ್ತು ಅಂದ. ಹೌದು. ಏ ಹುಚ್ಚ ಅಂದ ರಾಮ. ಹಾ ಹುಚ್ಚ, ಹೌದ್. ರಾವಣಾಸುರ ಅಂತವ ಅಲ್ಲ, ಹಾ ಜಗತ್ತಿನಲ್ಲಿ ಅವನಂತ ಭಕ್ತಿವಾನ ಯಾರು ಅಲ್ಲ, ಯಾರು ಅಲ್ಲ. ಬೇಕಾದ್ರೆ ಪ್ರಾಣ ಬಿಡ್ತಾನ, ಖರೆ ವಚನದ ಭ್ರಷ್ಟ ಆಗೋ ಮನುಷ್ಯ ಅಲ್ಲ. ಅವಟ್ಟೇ ಅಲ್ಲವ. ಅವನ್ ನಿಜವಾದದ್ದು ಮುಹೂರ್ತಾನೆ ತೆಗೆದುಕೊಟ್ಟಾನ. ಹಾ ಅದೇ ಮುಹೂರ್ತಕ್ಕ ಯುದ್ಧ ಪ್ರಾರಂಭ ಆಗುದು ಒಂದು. ಹೌದು. ಅದೇ ಮುಹೂರ್ತಕ್ಕ ಯುದ್ಧ ಪ್ರಾರಂಭ ಆಗುದು ಅಂದಾಗ ಹಾ ಯುದ್ಧದ ತಯಾರಿ ಯುದ್ಧ ಭೂಮಿ ಒಳಗೆ ನಡೀತು. ರಾಮದೇವರು ಹೋಗಿ ರಾವಣಾಸುರನ ಎದುರಿಗೆ ನಿಂತಾನೆ. ಏ ರಾವಣ, ರಾವಣ, ನಾ ಯುದ್ಧ ಮಾಡ್ಬೇಕಾಗ್ಯದಪ್ಪ, ಯುದ್ಧ ಭೂಮಿ ಒಳಗ ವೀರ ಕಂಕಣ ಕಟ್ಟು ಅಂತೇಳಿ ಬಲಗೈ ಮುಂದಿಟ್ಟ. ರಾವಣಾಸುರನ ಕಡೆಯಿಂದ ವೀರ ಕಂಕಣ ಕಟ್ಕೊಂಡಾನ. ನೋಡ್ರಿಪ್ಪ, ಏನ್ ಸೂರ್ತಾನ ಕೆಲಸ ಮಾಡ್ರಿ ನೀವು, ಏನ್ ಮಾಡ್ರಿಪ್ಪ ದೇವ್ರ ನೀವ? ಎಲ್ಲಿ ಹೋದ್ರವ್ರಿ? ಮುಹೂರ್ತ ತೆಗೆದು ಕೊಟ್ಟವ್ರು ದೈತ್ರು, ಹೌದು. ಯುದ್ಧ ಭೂಮಿ ಒಳಗ ವೀರ ಕಂಕಣ ಕಟ್ಟದವ್ರು ದೈತ್ರು. ಅದ್ನು ದೈತ್ರ ಸುಮ್ಮನೆ ನಮ್ಮ ನಿಗುದಿಲ್ಲ ಅಂದ್ ಬಿಡ್ಬೇಕಾಗಿತ್ಲ, ನಾವು ಬಿಟ್ಟು ಬಿಡ್ತಿದ್ವು. ಇಲ್ಲ, ಹಾ ಇವ್ರು ಹೇಳಿ ಹಾ ಆರಿಸಿ ಬಂದವ್ರ ಅವುಗಳು. ಹೌದು. ಮಾಲಾರ್ಪಣೆ ಫಂಕ್ಷನ್ ಹೋಗವ್ರು ಇವ್ರು. ಹಾ ಹಂಗಾಗೈತಿ. ಹಾ ಊಟಕ್ಕೆ ಬರವ್ರಿ ಇವ್ರ. ಇವನ್ ಬೇರೆ ಐತಿ ಒಂದು. ಹಂಗ ಹಾ ದೈತ್ರದಿಂದ ಏನೇನು ಆಗಿಲ್ಲ ಇದನ್ನ ತಲೆಯಾಗಿಂದ ಕನಸು ತೆಗಿರಿ. ಒಟ್ಟ ತಿರ್ಯಾನ್ ತೆಗೆದು ಬಿಡ್ರಿ ಅದನ್ನ ನೀವು ಗೌಡ್ರ. ದೈತರದಿಂದ ಜಗತ್ತ ಕಲ್ಯಾಣ ಆಗ್ಯದ, ದೈತರದಿಂದ ಹಾ ಜಗತ್ತ ನಿರ್ಮಾಣ ಆಗ್ಯದ. ಜಗತ್ತ ನಿರ್ಮಾಣ ಆಗ್ಯದ. ಬಾಳ ದೂರ ಹೋಗುದು ಬೇಡ, ಒಟ್ಟ ಹೋಗೋದು ಬ್ಯಾಡ್ರಿ. ಸತ್ಯ ಧರ್ಮರ ಶಿವಸ್ಥಾನ, ಡೊಳ್ಳಿನ ಶಿವಸ್ಥಾನ ಹುಟ್ಟಬೇಕಾದ್ರ ನನ್ನ ದೈತರದಿಂದ ಹುಟ್ಟ್ಯದ. ಹಾ ಹಾ ಹೆಂಗ್ರಿಪ್ಪ ಅದು? ದೈತರದಿಂದ ಹುಟ್ಟ್ಯದ. ಇದು ಡೊಲ್ಲಾಸುರ ದೈತನದಿಂದ ಡೊಳ್ಳ ತಯಾರಾಗ್ಯದ. ಹಾ ಡೊಲ್ಲಾಸುರ ದೈತನದಿಂದ ಹುಟ್ಟಿದಕ್ಕಾಗಿ ಇದಕ್ಕೆ ಡೊಳ್ಳ ಅಂತ ಕರೆದಾರ. ಹಾ ಹಾ ಯಾವ ನಿಮ್ಮ ದೇವರದಿಂದ ಹುಟ್ಟಿಸಿ ಮುಂದಿನ ಪಾಳ್ಯಕ್ಕೆ ಬಾರಿಸಿ ಹಾಡ್ತೀರಿ ಹಾಡ್ರಿ. ಡೋಳ ಬಾರಿಸಿ ಹಾಡ್ರಿ ನೋಡೋನು. ಅಂಶದ ಮಾಸ್ತರ್ ಬರ್ಸ್ತಾನ್ರಿ ಅವ್. ಡೊಲ್ಲಾಸುರ ಎಂಬ ದೈತ ಹಾ ವರ ಪಡ್ಕೊಂಡ. ಏನಂತ್ರಿಪ್ಪ ಅದು?
ಪರಮಾತ್ಮನ ನುಂಗಿದ. ಹಾ ಪರಮಾತ್ಮನ ನುಂಗಿದಾಗ ಹಾ ನಾನು ಯಾವಾಗ ಬಿಡ್ತಿ ಅಂತ ಪರಮಾತ್ಮ ಕೇಳ್ದ. ಹಾ ಹಾ ನುಂಗುದು ನುಂಗ್ಯದಿ ಹಾಳ್ಯವಾಗಿ ಬಿಡ್ತಿ. ಮತ್ತ ಪರಮಾತ್ಮನ ನುಂಗಿದಂತ ನನ್ನ ದೈತ ಇವ್ರಿಗೆ ಬಿಟ್ಟ ನಾವು ಹಂಗ್ಯಾಕ್ ಕೇಳ್ಯಾನ್ರಿ? ಸಕಟ ನುಂಗುವಲ್ಲನ ಬಾಳೆಹಣ್ಣು ತಿಂದಂಗ ಎಲ್ಲಾ ಕುಲನ ಮಾಡಿ ಹೋಗಲ್ಲನ್ರಿ. ಅವಾಗ ಯಾವಾಗ ಬಿಡ್ತಿಪ್ಪ ಅಂತ ಕೇಳ್ದ. ಪಂಚರಾತ್ರಿಗಳ ಕೂಡಿ ಬಂದಾಗ ಬಿಡ್ತೀನಿ ಅಂತಂದ ದೈತ. ಹೌದು ಆಗ್ಲಿ ಅಂತಂದ. ಹಾ ಡೊಲಾಸುರ ದೈತ ಪರಮಾತ್ಮನನ್ನು ನುಂಗಿದ. ನುಂಗಿದಲ್ರಿಪ್ಪ. ಏಸೋ ಕಾಲ ಸಾಗಿ ನಡೀತು, ಕೈಲಾಸ ಬರಿದಾಯ್ತು, ಪಾರ್ವತಾದೇವಿ ಅಲ್ಲೋಲು ಕಲ್ಲೋಲು ಆಗಾಕತ್ತದು. ಹೌದು ಅವಾಗ ಬಂದ ನೋಡು ಮತ್ತ ನಾರದ. ಮತ್ತ ಬಂದ ಅಲ್ಲಿ ಅವನ ಪಾತ್ರ ಇರುದ ಅದ. ಹೌದು ನಾರದ ಬಂದ, ಹಾ ನಂದಿ ಬಂದ, ಹಾ ವಿಷ್ಣು ಬಂದ. ಎಷ್ಟು ಮಂದಿ ನೋಡಪ್ಪ. ತಾಯಿ ಪರಮಾತ್ಮ ಎಲ್ಲಿ ಹೋಗ್ಯಾನ ತಂದಾಗ ಡೊಲಾಸುರ ದೈತ ಪರಮಾತ್ಮನ ನುಂಗ್ಯಾನ. ಹೌದು ಇನ್ನೆಲ್ಲಿ ಪರಮಾತ್ಮ ತಂದಾಗ ಹಾ ಜಗತ್ತ ಸಂಚಾರ ಸುತ್ತ ತ್ರಿಲೋಕ ಸಂಚಾರ ಮಾಡಿ ಮಾಡಿ ಈ ಭೂಮಿ ತಲೆ ಮೇಲೆ ಎತ್ತಿನ ಹೆಜ್ಜೆ ಅಟ್ಟು ಜಾಗ ಬಿಡ್ಲಾರ್ದೆ ಎಲ್ಲಾ ತಿರುಗಾಡಿ ತಿರುಗ್ಯಾಡಿ ತಿರುಗ್ಯಾಡಿ ತಿರುಗಾಡಿದ ಮೇಲೆ ತದನಂತರದಲ್ಲಿ ಮುಂದೆ ಏನ್ ಮಾಡಿದ್ರು ಅಂತ ಕೇಳಿದ್ರ, ಹಾ ಇದೇ ಕೊಲ್ಲಾಪುರ ಜಿಲ್ಲಾ ಹಾ ಸಿದ್ಧಗಿರಿ ಪರ್ವತದೊಳಗ ಹಾ ನೆಲಭಯಾರದೊಳಗ ಡೊಲಾಸುರ ದೈತ ತಪಸ್ಸರೆ ಮಾಡ್ತಿದ್ದ. ಹೌದಲ್ರಿಪ್ಪ. ಹೌದು ನೆಲಭಯಾರದೊಳಗ ತಪಸ್ಸರೆ ಮಾಡುವಾಗ ಇಲ್ಲಿ ಪರಮಾತ್ಮ ಅನ್ನುವಂಥದ್ದು ಸುಳುವು ಸಿಕ್ತು. ಹಾ ಆ ಟೈಮದೊಳಗ ಹಾ ಡೊಲಾಸುರ ದೈತನ ಮುಂದ ಇವ್ರ ನರ್ತನ ಮಾಡಾಕತ್ರು. ಹಾ ಹೆಂಗ ನರ್ತನ ಮಾಡಾಕತ್ರು, ಹೆಂಗ ಗಾಯನ ಮಾಡಾಕತ್ರು. ಹೌದು ಡೊಲಾಸುರ ದೈತನ ಹೊಟ್ಟೆ ಒಳಗಿದ್ದಂತ ಪರಮಾತ್ಮ ಉಬ್ಬಾಕತ್ತ. ಹಾ ಹಾ ಅಂದ್ರ ದೊಡ್ಡವ ಆಕೈತ. ಇವ ದೊಡ್ಡವಾಗಕತ್ತ. ಹಾ ಅವಾಗ ಡೊಲಾಸುರ ದೈತನ ಶರೀರ ಶೀಳಾಕತ್ತು. ಹೌದಲ್ರಿಪ್ಪ. ಹೌದು ಶೀಳಾಕತ್ತು. ಪರಮಾತ್ಮ ಹೇಳ್ತಾನ, ಏ ಡೊಲಾಸುರ, ಡೊಳ್ಳಾಸುರ 5 ರಾತ್ರಿಗಳು ಕೂಡಿ ಬಂದಾಗ ನಾ ಬಿಡ್ತೀನತ್ತ ಮಾತು ಕೊಟ್ಟಿದ. ಹಾ ನನ್ನ ಭಕ್ತರ ಬಂದ ನರ್ತನ ಮಾಡುದು ಗಾಯನ ಮಾಡುದು ನೋಡಿ ಭಕ್ತಿಗೆ ನಾ ಮೆಚ್ಚಿನೋ. ಹಾ ನಾ ಬಿಟ್ಟು ಹೊಂಟೀನಿ, ಏನಾದ್ರೂ ಒಂದು ಗುರ್ತಾ ಕೇಳುವಂದ. ಹೌದು ಅವಾಗ ನೀ 5 ರಾತ್ರಿಗಳು ಬಂದಾಗ ಕೂಡಿ ಹೋಗ್ತೀನಿ ಅಂದಿದ್ದಿ ಪರಮಾತ್ಮ. ಹಾ ಈಗ ನನ್ನ ಅರ್ಧಕ್ಕೆ ಬಿಟ್ಟು ಹೊಂಟಿದೆ ಅಂತಂದ್ರೆ ನೀನೇ ಏನ್ ಮಾಡ್ತಿ ಮಾಡ, ನಾ ವಚನ ಭ್ರಷ್ಟ ಆಗಂಗಿಲ್ಲ ನಾವು. ನಾವ್ ಒಟ್ಟ ಆಗುದಲ್ಲ ಅಂದ್ರ ಗೌಡ್ರ. ಆ ಟೈಮದೊಳಗ ಅವನ ಕಳ ತೆಗೆದ ಹಗ್ಗ ಮಾಡಿ, ಮುಂಗೈ ತೆಗೆದ ಗುಣಿ ಮಾಡಿ, ಅವನ ಚರ್ಮ ತೆಗೆದ ಅಚಿಕ ಹಾ ಚರ್ಮ ಮಾಡಿ ಬಿಗದು ಬಿಗದು ಡೋಳ ತಯಾರು ಮಾಡಿ ಮಾಡಿ ಅದೇ ಡೋಳ ವಿಷ್ಣು ದೇವರು ಕೊಲ್ಲಾಗ ಹಾಕೊಂಡು ಡೋಳ ಬಡದ ಗಂಧರ್ವರು ಜೋಡಿ ಗಾಯನ ಮಾಡುತ್ತಾ ಹಾ ಹಾ ಪರಮಾತ್ಮನನ್ನ ಕರ್ಕೊಂಡು ಬಂದ ಕೈಲಾಸ ನಗರಕ್ಕ. ಹಾ ಹಾ ಕೇಳು, ಎದರಿಂದ ಆಯ್ತು ಡೋಳ? ಡೊಲಾಸುರ ದೈತನದಿಂದ ಡೋಲ ತಯಾರಾಯ್ತು. ಡೋಲ್ ತಯಾರಾಗೈತ್ರಿಪ್ಪ. ಅದೇ ಡೋಲ ಬಾರಿಸ್ಕೋತ ಕೈಲಾಸ ನಗರಕ್ಕೆ ಬಂದಾಗ ಪಾರ್ವತಿ ಹೇಳ್ತಾಳೆ ಎಲ್ಲಾ ದೇವತೆಗರಿಗೆ ಕರೆದು. ಏನಂತ ಹೇಳ್ತಾಳ್ರಿಪ್ಪ ಗುರುಜಿ ಅವ್ರ? ಮೊದಲ ನಾರದ ಹೇಳ್ದ. ಹಾ ಏನ್ ಹೇಳ್ದ? ಏನ್ ಹೇಳಿದ್ರಿ? ದೇವಿ ನಿಮ್ಮ ದೇವರು ಬಂದಾವ್ ಬರ್ರಿ. ಹೌದು ದೇವಿ, ಏ ದೇವಿ ನಿಮ್ಮ ದೇವರು ಬಂದಾವ್ ಬರ್ರಿ ಅಂತ ಪಾರ್ವತಿಗೆ ನಾರದ ಕರೆದ ಹೇಳ್ದ. ಹೌದು ಸಂತೋಷ ಆಗಿ ಎಲ್ಲರಿಗೂ ದೇವತೆಗಳಿಗೆ ಪಾರ್ವತಿ ಕರೆದ ಹೇಳ್ತಾಳ. ಏನಂತ ಹೇಳ್ತಾಳ್ರಿಪ್ಪ? ಸ್ವಾಮಿ ನಮ್ಮ ಈ ದೇವರ ಬಂದಾವ್ ಬನ್ನಿರಿ ಅಂತ ದೇವ್ರ ಕರೆಯುವಂತ ಪದ್ಧತಿ ಆ ಕಾಲದಿಂದ ಹುಟ್ಟ್ಯದ. ಆ ಕಾಲದಿಂದ ಡೊಳ್ಳಿನ ಹಾಡಿನೊಳಗ ಉಳ್ದದ ಹುಟ್ಟಿ ಬಂದದ. ಹೌದು ಡೊಲಾಸುರ ದೈತನದಿಂದ ಡೋಳ ತಯಾರಾಗದ. ಅದೇ ಒಂದು ದೈತನ ಶರೀರದೊಳಗಿಂದ ಪರಮಾತ್ಮ ಬಂದಾಗ ದೇವ್ರ ಕರೆದು ಹುಟ್ಟ್ಯದ. ಹುಟ್ಟ್ಯದಲ್ರಿಪ್ಪ. ಈ ಭೂಮಿ ತಲೆ ಮೇಲೆ ಸೂರ್ಯ ಚಂದ್ರ ಇರುವವರೆಗೆ, ನೆಲವಂದ ಗಂಗೆ ಇರುವವರೆಗೆ, ಪಾರೊಂದು ಪೋರಿ ಇರುವವರೆಗೆ, ಹಾ ಗುಡಿ ಹುಣ್ಣಿಮೆ ದಿನ, ಮಾಯವನ ಹುಣ್ಣಿಮೆ ದಿನ ಹಾ ಗಂಗಾಳ ತಗೊಂಡು ಹೊರಗೆ ಬಂದ ಕಚ್ಚನಿಕೆ ಹಾಕೊಂಡು ಹಾಕೊಂಡು ಊರಿಗೆ, ಹಳ್ಳಿಗೆ, ಮನೆಗೆ ಹಾ ಹೊತ್ತು ಮನೆಗೆ ಹೊರಸಲಾ ಪೂಜೆ ಮಾಡಿ ಎಕ್ಕೆ ಗಿಡದಾನ ದೇವ್ರು ಬಂದಾವ್, ದಿಂಡ್ರು ಬಂದಾವ್ ಅಂತೇಳಿ ಗಂಗಾಳ ಬಾರಿಸ್ಕೊತ ಮನ್ಯಾಗ ಒಳಗೆ ದೇವ್ರ ಕರ್ಕೊಳ್ಳೋ ಪದ್ಧತಿ ನನ್ನ ದೈತರದಿಂದ ತಯಾರಾಗಿತ್ತು. ಮುಂದಿನ ಪಾಲಕ್ ಹಿಂಗ್ ಹೇಳ್ರಿ ಇಂತದ್ ಒಂದರ ಹೇಳ್ರಿ. ಸುಳ ಪರಮಾತ್ಮ ದೊಡ್ಡವ ಅಂದ್ರೆ ಏನಂತದ? 16,108 ಮಂದಿ ಹೆಂಡ್ರನಾಗುದ. ಹಾ ಅದ ಆಕಳ ಆಕಾಶದಾಗ, ಕರ ಭೂಲೋಕದಾಗ, ಹಿಂಡಾವ್ ಜಾನ, ಕುಡ್ಯಾವ್ ಕ್ವಾನ. ಹೌದು ಸುಳ್ಳ ಮದ್ವೆ ಆಗುದ. ಸುಳ್ಳ ಅದ ಅವಕ್ ತಂದ್ ಹಾಕುದು ನಿಗೂ ಹಂಗಿಲ್ಲ. ನಿಗೂ ಹಂಗಲ್ಲ ಬಿಡಂಗಿಲ್ಲ. ಸುಳ್ಳ ಮದ್ವೆ ಆಗಿನ ಅಂದ್ರ ಹೆಂಗ ಆಕತಿ? ಇದು ಮಾಯವನ ಹುಣ್ಣಿಮೆದಿಂದ ದೇವರ ಕರ್ಕೊಳ್ಳುವಂತ ಪದ್ಧತಿ ಈ ಭೂಮಿ ತಲೆ ಮೇಲೆ ಉಳ್ದದ. ಹೌದು ಮುಂದ ಬಲಿಪಾಡ್ಯ ಅನ್ನುವಂಥದ್ದು ಬಲಿಚಕ್ರವರ್ತಿದಿಂದ ಉಳ್ದದ. ಇಲ್ಲಿ ಒಂದು ಮಾತು ಮಾತಾಡ್ರಿ, ಇವ್ರು ಒಂದ್ ಸ್ವಲ್ಪ ಕಾಟ ಹಿಡ್ರಿ. ನೀವ ಎಕಡೆ ಕಾಣಿ ಹತ್ತದ್ ನೋಡ್ರಿ ಉಂಟ. ಹೌದೌದು ಒಟ್ಟ ಕರೆಕ್ಟ್ ಹಿಡಿದ್ರಿ. ಏ ಸುಮ್ಮಿರ್ ನೋಡಿಲಿ.
ಬಲಿ ಪಾಡ್ಯದಕ್ಕಿಂತ ಮೊದಲ ಲಕ್ಷ್ಮಿ ಪೂಜಾ ಮಾಡ್ತಾರೋ ಹಾ ಹಾ ಅಂತ ಹೇಳ್ರಿ ಅವ್ರು. ಹೇಳ್ಯಾರ್ಲ ಮಾಡ್ಲಿ, ಸಂತೋಷ ಅದ. ಮಾಡ್ರಿ ಇನ್ನೇನ್ ಮಾಡ್ರಿ ಕಡಿಪಾಡಿ ತಕ 7 ದಿನದಾಗ ಯಾವಾಗ ಲಕ್ಷ್ಮಿ ಪೂಜಾ ಮಾಡ್ತೀರಿ ಮಾಡ್ರಿ. ಮಾಡ್ರಿ ಈಗ ನಿಮ್ ಪಳೆ ಬರ್ದಾಗ ಮಾಡೇ ಬಿಡ್ರಿ ನೀವು. ಯಾವಾಗ ಈಗ ಚಲೋ ಮಾಡ್ಲ್ಯಾರ. ಅಪ್ಪನ ಪೂಜೆ ಆಗುದಾನ? ಹೌದು. ಇಲ್ಲಿ ಕೇಳ್ರಿ ವಿಷಯ. ಹಾ ಇಲ್ಲಿ ಲಕ್ಷ್ಮಿ ಪೂಜಾ ಮಾಡ್ಯಾರ, ಲಕ್ಷ್ಮಿ ವಿಜಯ ಆಗ್ಯಾಳ. ಎದ್ರ ಸಂಬಂಧ? ಬಲಚಕ್ರವರ್ತಿ ಕೈಯಾಗ ಬಂದ ರಾಖಿ ಕಟ್ಯಾಳ, ಹಾ ತನ್ನ ಗಂಡ ಪರಮಾತ್ಮ ಬಿಡಿಸ್ಕೊಂಡಾಳ. ಬಿಡ್ಸೋದಲ್ರಿ. ಹೌದಾ? ಹೌದು. ಬಲಿಪಾಡ್ಯ ಆದಿದ್ದು ಇದು ಅಮಾಸಿ, ಉಗಾದಿ ಇದು ದೀಪಾವಳಿ ಅಮಾಸಿಗೆ. ಹೌದು. ರಾಖಿ ಕಟ್ಟುವಂತ ಹುಣ್ಣಿಮೆ ಯಾವ್ದ್ರಿ? ನೂಲು ಹುಣ್ಣಿಮೆ. ಹೌದು. ಹುಣ್ಣಿಮೆಗೆ ಮತ್ತು ಅಮಾಸಿಗೆ ಎಷ್ಟು ದಿನ ಫರ್ಕ್ ಐತ್ರಿ? 15 ರಾತ್ರಿಲ್ಲ. ಇವ್ರು ಹೇಳುವಂತ ಮಾತು ಒಪ್ತತಿ ನಿಮ್ ಮನಸ್ಸರೇ? ಕಾಟ ಈಚ ಕಡೆ ಬತ್ತಲದ. ನೀ ಹೇಳ್ಬೇಡದನ. ಹಾ ನೀನು ಒಂದು ಪಡ್ಡಿ, ಹೌದು, ಅವರು ಒಂದು ಪಡ್ಡಿ. ಹೌದು. ಅದ 15 ದಿವಸ ಬರಕ್ ಆತ್ರಲ್ಲ. ಸುಮ್ಮೇರ ದಂಡಿಗೆ ಅವ್ರ ಕೈ ಆಗೈತಿ. ಹೌದು ಹೌದು. ಎಕಡೆ ಕಮ್ಮ ಆಗ್ತೈತ್ಲಿ ಆಚ ಕಡೆ ಕಾನಿ ಇಡ್ತಾರ ಅವ್ರು. ಇಡ್ತಾರಲ್ಲ. ಮಾನಮೆ ಬತ್ತಿ ಮುಗದ ಮೇಲತ್ತ ನೂಲು ಅಂತ ಬರ್ತೈತಿ. ಬರ್ದತ್ರಲ್ಲ. ಅದ ನೂಲು ಓದಲ್ಲ. ಹೌದು. ರಾಖಿ ಕಟ್ಕೊಳ್ಳುವಂತ ಹಬ್ಬ ಅವಾದ. ಹೌದು. ನೂಲು ನೀವು ಯಾವಾಗ ಇರ್ತೈತಿ? ಶ್ರಾವಣ ಗಣೇಶ ಚೌತಿ ಮುಂದ ಅವಾಗ ಬರ್ತೈತಿ. ಒಬ್ಬರಿಗಾರ ತಿಳಿದಿಲ್ರಿದ. ಅವಾಗ ರಾಖಿ ಕಟ್ಕೊಳ್ಳೋದು ದೀಪಾವಳಿಗೆ ಬಲಿಪಾಡ್ಯ. ಹಾ ಎಷ್ಟ್ ತಿಂಗಳು 8 ದಿವಸ ಬರಕಾಯ್ತು. ನೀವು ಎಲ್ಲಿ ತಂದು ಎಲ್ಲಿ ಮಾತಾಡಕತ್ತೀರಿ? ಒಂದಕ್ಕೊಂದ್ ಸಂಬಂಧರೇ ಐತೇನೋ. ಅದ ಸ್ವಲ್ಪ ಹಸನಾಗ ನಿದ್ದೆಗಿಲ್ಲಡ್ರಿ. ಯಾರ್ದ? ನಮ್ಮ ಅಂಶದ ಮಾಸ್ತರ್ ಅಂದ್ರಿ. ನೋಡಪ್ಪ, ಉತ್ತರೆಯು ಹುಸಿದರೆ ಹೆತ್ತಮ್ಮ ಮುನಿದರೆ ಉತ್ತಮರು ತಪ್ಪಿ ನುಡಿದರೆ ಲೋಕದ ಗತಿಯನ್ನೆತ್ತ ಅಂತ ಸರ್ವಜ್ಞ ಕವಿ ಕೇಳ್ತಾನ. ಹೌದಲ್ರಿಪ್ಪ. ಹೌದು. ಉತ್ತರಿ ಮಳೆ ಆಗ್ಲಿಲ್ಲ ಅಂದ್ರ ರೈತನ ಜನ್ಮ ಹಾಳಾಗ್ತದ. ಹಾಳಾಕದ್ರಿ. ಮಳೆ ಆಗ್ಲಿಕ್ಕೆ ಹಾಲಿನತ್ರಿ. ಹಡದ ತಾಯಿ ಮಕ್ಕಳ ಮೇಲೆ ಮುಣಿದ ಅಂದ್ರ ಮಕ್ಕಳ ಜೀವನ ವ್ಯರ್ಥ ಆಗ್ತದ. ವ್ಯರ್ಥ ಆಗದ್ರಿ. ಉಪವಾಸ ಆಗತ್ತನ್ರಿ ಹುಡುಗ. ಮತ್ತ ಇಂತ ಹಿಂದ ಸಾತ್ ಕೂಡ ಅವ್ರ ಮಹಾರಾಜಗ. ಹಾ ಹಾ ಇವ್ರ ಮತ್ತೇನು ಸುಳ್ಳು ಮಾತಾಡಕತ್ರ ಲೋಕದ ಗತಿ ಅತ್ತಾತ್ ಕೇಳ್ತಾನ ನಾವು ಸರ್ವಜ್ಞ ಕವಿ. ಹೌದ್ ಹೌದ್ರಿಪ್ಪ. ಹೌದು. ಗೌಡ್ರು ಬಂದ್ರಲ್ಲ, ಎಲ್ಲಿ ಹೋದ್ರ ಅವ್ರು? ಇಲ್ಲೇ ಇನ್ನೊಂದು ನರಕ ಚತುರ್ದಶಿ ಅಂತ ಬಂದದ. ಮತ್ತಿಲ್ಲೇ ಬಂದತ್ರಿ ಬಲಿಪಾಡ್ಯದ ಹಿಂದ. ಹಾ ಬಲಿಪಾಡ್ಯಕ್ಕಿಂತ ಮೊದಲ ನರಕ ಚತುರ್ದಶಿ ಅಂತ ಬರ್ತೈತಿ. ಬರ್ತೈತಲ್ರಿಪ್ಪ. ನರಕಾಸುರ ದೈತ ಹಾ ಋಷಿ ಮುನಿಗಳ ದೇವತೆಗಳ ಪತ್ನಿಯರನ್ನು ಓದಿಟ್ಟುಕೊಂಡಿದ್ದ. ಹೌದ್ ಹೌದು. ಸುದ್ದ ಮಾಡ್ಯಾನ ಅವನು. ಅಂತವನಿಗೆ ಹಾ ನರಕಾಸುರ ದೈತನನ್ನ ಸಂಹಾರ ಮಾಡಿ ಹಾ ಹಾ ಹೆಂಗ ಅಂತ ಕೇಳಿದ್ರ, ಯಾಕ್ರಿಪ್ಪ? ವರ ಅವತಾರ ತಾಳಿ ಪರಮಾತ್ಮ ನರಕಾಸುರ ದೈತನನ್ನ ಸಂಹಾರ ಮಾಡಿದಕ್ಕಾಗಿ ಈ ಭೂಮಿ ತಲೆ ಮೇಲೆ ನರಕ ಚತುರ್ದಶಿ ಅಂತ ಹೇಳಿ ಹಾ ಹಾ ಹೆಸರು ಬಂದದ. ನಾ ಮುಲ್ದದ. ಹೌದು. ಹೌದ್. ಎಸದು ಬಲಿಪಾಡ್ಯ, ಹಾ ಕಡಿಪಾಡ್ಯ, ಕಡಿಪಾಡೆ, ನರಕ ಚತುರ್ದಶಿ. ನರಕ ಚತುರ್ದಶಿ ಈ ಡೋಲ ದೈತರದಿಂದ ತಯಾರಾಯ್ತು. ಹಾ ಹಾ ನಾಲ್ಕದ ನೋಡುದ. ನಿಮ್ಮ ದೇವತೆಗಳಿಂದ ಏನೇನಾಗ್ಯದ ಅಂತ ಒಂದ ಹೇಳ್ಬಿಡ್ರಿ ಸಾಕು. ಸುಳ್ಳ ನಾಲ್ಕು ಬೇಡ. ಸಮುದ್ರ ಮಥನ ಮಾಡಿ ಅಮೃತ ತೆಗೆಯುವಾಗ 66 ಕೋಟಿ ದೇವತೆಗಳು, ಹಾ 66 ಕೋಟಿ ರಾಕ್ಷಸರು ಹೌದು. ಬಾಲದ ಕಡೆ ಇದ್ರು. ಹಾ 33 ಕೋಟಿ ನಿನ್ನ ದೇವರುಗಳು ಮುಖದ ಕಡೆ ಇದ್ರು. ಮುಖದ ಕಡೆ ಇದ್ರು. ವಾಸುಕಿ ಸರ್ಪ ಹಗ್ಗ ಮಾಡಿದ್ರು. ಮಂದರಗಿರಿ ಪರ್ವತ ಕಡಗೋಲು ಮಾಡಿದ್ರು. ಹಾ ಸಮುದ್ರ ಮಥನ ಮಾಡಿ 14 ರತ್ನಗಳನ್ನು ತೆಗೆಯುವಾಗ ನಿಮ್ಮ ದೇವತೆಗಳ ನೀಚ ಬುದ್ಧಿ ಮಾಡಿ ಏನ್ ಮಾಡಿದ್ರು? ಹಾವಿನ ಬಾಯಿಂದ ವಿಷ ಬರಾಕೈತು. ವಿಷ ಬರಾಕೈತಿರ್ಲಿ ಜಿಗಾಕದಂತ್ಲಿ. ಇನ್ನು ನಾವು ಸಾಹಿತ್ಯ ತಿಳ್ಕೊಂಡು ಮೋಸದಿಂದ ದೈತರಿಗೆ ತಂದ ಮುಖದ ಕಡೆ ನಿಲ್ಸಿದ್ರಿ. ಹಾ ಬಾಲದ ಕಡೆ ಹೋಗಿ ನೀವು ನಿತ್ತಿರಿ. ನಾಚಿಕ್ ಬರಬಾರ್ದು ನಿಮ್ಮ ಜನ್ಮಕ್ಕ. ಇಟ್ಯಾಕ ಮೋಸ ತನ್ನ ಇವ್ರದ ದೇವ್ರದ ಕೇಳ್ಕೊಬರ ಹೋಗ. ಹಿಂಗ್ಯಾಕ್ ಮಾಡ್ತಾರ ಇವ್ರ? ಅವಾಗ ಹಾ ದೈತ್ರದ ಕಂಜಲಿಲ್ಲ. ಹಾ ಒಮ್ಮೆ ಹೆಗಲು ಕೊಟ್ಟು ನಿತ್ತೀವಿಪ್ಪ ಅಂತಂದ್ರೆ ಇದನ್ನ ಮಾಡಿ ತೋರ್ಸ್ಬೇಕಂತ ತಿಳ್ಕೊಂಡು ಮಾಡೇ ತೋರ್ಸಾರ ನಾವು. ಹಲ ವಿಷ ಬಂದ್ರು ಸಹಿತ ಹಾ ಮುಖದ ಕಡೆ ನಿತ್ತ ಸಮುದ್ರ ಮಥನ ಮಾಡ್ಯಾರ. ಹೌದಲ್ರಿಪ್ಪ. ಹೌದು. ತದನಂತರದಲ್ಲಿ ಅಮೃತ ತೆಗೆದ ಮೇಲತ್ತ ಅಮೃತ ತೆಗೆದ ಬೆಳಕ ಅಮೃತ ಹಂಚುವಾಗೂ ಹಾ ನಿನ್ನ ಕೃಷ್ಣ ಪರಮಾತ್ಮ ಹಾ ಸೀರೆ ಉಟ್ಟು ಬಂದ, ಮೋಯಿನ ರೂಪ ತೊಟ್ಟು ಬಂದ. ಅಲ್ಲೂ ದೈತರಿಗೆ ಮೋಸ ಮಾಡ್ಯಾನ. ಛೇ 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 ಛೇ. ಅಮೃತ ಸಂಬಂಧ ಸೀರೆ ಉಡ್ದ ಅದ. ಸುಮ್ಮಿರು ತಮ್ಮ ಹಂಗಲ್ಲದ. ಹಾ
ವಿಷಯ ಮಾತಾಡ್ಬೇಕಾಗ್ತದತ್ತ. ಹಾ ನಾವ ದೈತರ ಪಾಲಿನ ಅವ್ರ ಕಬ್ಬಿಣ ದಾಂಡಿಗೆ ಒಂದು ಔಡ್ಲ ಗಿಡ ಇದ್ದಂಗತ್ತ, ಏ. ಮತ್ ಪುಡಾರಿ ಕಸ ಇದ್ದಂಗತ್ತ. ಇವ್ರೆಲ್ಲ ಹೊಲ ತುಂಬ ಕಬ್ಬು ಇದ್ದಂಗತ್ತ. ಕಡ್ರು ಇವ್ರನ್ನ ಕಬ್ ಮಾಡಿ ಹಿಂಗ. ಹಾ ಇದು ನಮ್ ಕೌಲ್ಯ ಮಾಸ್ತರ್ ಹೇಳೋ ಮಾತ್ರ ಇದು. ಅದು ಹಾ ನೀರ್ ಹಾಯ್ಲಾರ ಕೌಡ್ಲಿ ಗಿಡ ಮನಿಗೆ ಹೋಗ್ಲಿ, ಔಷಧ ಬಿಡಾನ ಪುಡಾರಿ ಹೋಗ್ಲಿ ಕರೆ ಹಾ ವರ್ಷ ದಿನ ಉಣಿಸಿ ತಿನ್ನಿಸಿ ನಿಮ್ನ ಬೆಳೆಸಿ ಏನ್ ತಗೊಂಡ್ಬರ್ತಾರೋ ಕುಡ್ಕೊಲ್ ತೊಗೊಂಬಂದ್ ಕಡ್ದಕ್ ಸಕ್ರಿ ಮಾಡಿ ಉಗಿತಾರ. ಹಿಂಗೆಲ್ಲ ಅಲ್ಲಿ ಎರಡು ಕಾಣುವಂಗ. ಅದಕ್ಕ ಹಾ ಇಲ್ಲಿ ಕೇಳ್ರಿ ವಿಷಯ ಹಾ ಎಲ್ಲಿ ಬಂದ್ ನಿಂತಿತ್ತು. ನೀ ಅದಕ್ಕೆ ಬಂದೆ ಹರಿಯಾಗದ ಪಾಶಿ ಕಟ್ಟ. ಹಿಂಗ ಹಾ ಸಮುದ್ರ ಮತನ ಮಾಡಿ ಅಮೃತ ತೆಗುಟ ಎಂಬುದಾಗ ಅಲ್ಲಿ ಅಲ್ಲಿ- ಮೊದಲನೇ ಮೋಸ. ಹಾ ಎರಡನೇದು ಅಮೃತ ತೆಗದ ಮೇಲತ್ತ. ಹಾ ಇನ್ನ ಈ ದೈತ್ರೆಲ್ಲಾ ಕುಡಿದ್ರಂದ್ರ ಅಮರರಾಗ್ತಾರ, ಇವ್ರಿಗೆ ಸಾವಿಲ್ಲ. ಸಾವಿಲ್ಲ. ನಾವ್ ಏನ್ ಮಾಡೋನು ಇದನ್ನ ಅವ್ರಿಗೆ ಹಾಕೋದು ಬೇಡ ಅಂತೇಳಿ ಮಾತಾಡ್ತಿದ್ರು. ಹೌದು ಮಾತಾಡೋ ಟೈಮದೊಳಗ ಒಬ್ಬ ದೈತನ ಕಿವಿಗೆ ಬಿತ್ತಿದು. ಬೆತ್ತರ್ಲಿ ಅವ ಕೆಟ್ಟದಾನ್ರಿ ಮತ್ತ. ದೇವತೆಗಳು ಮೋಸ ಮಾಡಿದ್ರಲ್ಲ ತಂದವ್ರು ಏನ್ ಮಾಡಿಬಿಟ್ರು, ಆ ಅಮೃತದ ಹಾ ಗಡಿಗೆಯನ್ನು ತಗೊಂಡು ಹೊಂಟ್ರವ್ರು. ಗಡಿಗೆನ ಎಬ್ಬಿಸ್ಬಿಟ್ರ ಅವ್ರ. ಅಮೃತದ ಗುಂಡು ಎಬ್ಸ್ಕೊಂಡು ಹೋಗುವಾಗ ಹಾ ಇವು ದೇವತೆಗಳು ಹಲ್ಲು ಕಿಸ್ಕೊಂಡಿತ್ತು. ನಾವೊಂದು ತೆಗ್ದಿನಿ ಎಚ್ಚನಿಕೆ ನಮ್ಮ ಕೈಯಾಗ ಸಿಕ್ಕದ. ನೊಚ್ಚನಕಿ ನೆಚ್ಚನಿಕೆ ಹಿಡ್ಕೊಂಡು ನಿತ್ತು. ಅವಾಗ ಹಾ ವಿಷ್ಣು ಪರಮಾತ್ಮ ಸೀರಿ ಉಟ್ಟ ಮೋಹಿನಿ ರೂಪ ತೊಟ್ಟ ಅವ್ರಿಗೆ ಎದುರಿಗೆ ನಿತ್ತ. ಹಾ ಸೂದ್ ಮಾಡಿ ಹೋದ ನಾವು. ಇಂಥ ನಿನ್ನ ವೀರ ಸೂರ ದೇವತೆಗಳು ಇರಾಕಾಗ್ಲಿ ಅಂತ ಕೆಲಸ ನೀವು ಯಾಕೆ ಮಾಡ್ತೀರಪ್ಪ? ನೀವು ದೇವರಲ್ಲ, ದೇವ್ರರ್ಲಿ ಸೀರೆ ಜಗತ್ತು ರಕ್ಷಣೆ ಮಾಡವ್ರಲ್ಲ, ಹೌದು ಈ ಜಗತ್ತು ನಿರ್ಮಾಣ ಮಾಡಿದವ್ರಲ್ಲ, ಹೌದು ಮತ್ ಇಂಥವ್ರಿಗೆ ಬುದ್ಧಿ ಅಳವಟ್ಟು ಶಕ್ತಿ ನಿಮ್ಮಲ್ಲಿ ಇಲ್ಲ. ದೊಡ್ಡವ್ರಲ್ಲ ನೀವು. ಮನ್ಯಾಗ ಇದ್ದದ್ದು ನಿಮ್ಮ ಒಂದೊಂದು ದೇವರುಗಳು ನಿಮ್ಮ ಮಾತು ಕೇಳವಲ್ಲ, ಮತ್ತೆ ಅವ್ರ ಕೇಳ್ತಾರ. ಅವ್ರ ಯಾಕೆ ಕೇಳ್ತಾರ್ರಿ? ಯಾವ ದೇವರುಗಳು ಇಲ್ಲ, ನಿನ್ನ ಹನಿಮಾಗಿನ ದೇವರುಗಳು. ಆ ಟೈಮದೊಳಗ ಮೋಹಿನಿ ರೂಪ ತೊಟ್ಟು ಬಂದ ಹಾ ಮೋಹಗೊಳಿಸಿ ಹಾ ಹಿಂಗ ಮಾಡೋದು ಬೇಡ, ದೇವತೆಗಳಿಗೂ ಆಗಲಿ ದೈತರಿಗೂ ಆಗಲಿ ಅಂತೇಳಿ ಹಾ ಇಲ್ಲಿ ಅಮೃತ ಹಚ್ಚು ಟೈಮದವಾಗ ಏನು ಮೋಸ ಮಾಡಿದ್ರಿ ಹೌದು ಮಾಡ್ಯಾರಲ್ರಿಪ್ಪ. ಅನ್ನೋ ಸಂಬಂಧ ಇನ್ನೂವರೆಗಾದ್ರೂ ಭೂಮಿ ತಲೆ ಮ್ಯಾಲ ಹಾ ಗಿರ್ಯಾನ ಕಾಡುವಂತಾದ ಯಾರಿಂದ ಅಂತ ಕೇಳಿದ್ರೆ ನನ್ನ ದೈತರದಿಂದ. ಇದು ಹಾ 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 ಸೂರ್ಯ ಚಂದ್ರರಿಗೆ ಗಿರ್ಯಾನ ಹಿಡಿಬೇಕಾದ್ರೆ ಇದು ನನ್ನ ದೈತರದಿಂದ ಈ ಭೂಮಿ ತಲೆ ಮೇಲೆ ಹೆಸರು ಉಳ್ದೈತಿ. ಹಾ ಇದನ್ನ ನಿನ್ನ ದೇವತೆಗಳಿಂದ ಆಗಿತ್ತಂದ್ರೆ ಹೇಳ್ರಿ ನನಗೆ. ಹೇಳ್ರಲ್ಲ ಮಾತು ಮತನಾಗಬಾರ್ದು, ಮಾನ್ಯವಾಗಿಟ್ಟುಕೊಂಡು ಹಾ ಹಾ ಇನ್ನೂ ವಿಷಯಗಳು ಮಾತಾಡುದದ. ಹಾ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ತಮ್ಮೆಲ್ಲರಿಗೂ ಹಾ ಹಾ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಸತ್